ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಸೂಪರ್ ಆಗಿರೋ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದರೆ, ಸೊ ನಾವು ನಮ್ಮ ಸೈಡೆಲ್ಲ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಸೈಡ್ ಕರೀತಾರೆ ಫ್ರೆಂಡ್ಸ್. ನಾವಿಲ್ಲಿ ನರ್ಲಿ ಅಂತ ಕರಿತೀವಿ ಇದನ್ನು. ನಮ್ಮ ಸ್ಕಿನ್ ಮೇಲೆಲ್ಲ ಆಗಿರುತ್ತೆ ಇತ್ತೀಚೆಗೆ ತುಂಬಾ ಅಂದರೆ ತುಂಬಾ ಕಾಡುವಂಥ ಒಂದು ವಿಷಯ ಅಂತ ಹೇಳಿದರೆ, ಸೊ ಕುತ್ತಿಗೆ ಭಾಗಕ್ಕಾಗಿರ್ಬೋದು, ಮುಖಕ್ಕಾಗಿರ್ಬೋದು. ಸೊ ಈ ಥರ ನರ್ಲಿ ಎಲ್ಲ ಆಗುತ್ತಲ್ವ, ಇದನ್ನು ಸುಮಾರು ಕಡೆ ಸುಮಾರೆಲ್ಲ ಕರೀತಾರೆ. ನರಹುಲಿ ಅಂತಲೂ ಕರೀತಾರೆ ಆ್ಯಂಡ್ ನರುಳ್ಳಿ ಅಂತಲೂ ಕರೀತಾರೆ. ನಾವು ಇದನ್ನು ಯಾವ ಥರ ಕರಿತೀವಿ ಅದನ್ನು ಹೇಳಿದ್ದೀನಿ ನಾನು. ಸೊ ಇದು ನಮಗೆ ಹಾಸ್ಪಿಟ್ಲಿಗೆಲ್ಲ ಹೋಗದೇ ನಾವು ಮನೇಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಟ್ರಸ್ಟ್ ಮೀ, ಇದನ್ನು ನೀವು ಮನೇಲಿ ಒಂದು 2-3 ಟೈಮ್ ಮಾಡಿದರೆ ಸಾಕು, ಎಲ್ಲ ಅದಾಗಿ ಅದೇ ಬಿಚ್ಚಿ ಬಿದ್ದೋಗ್ಬಿಡುತ್ತೆ. ಯಾವುದೋ ನಮಗೆ ಲೇಸರ್ ಟ್ರೀಟ್ಮೆಂಟ್ ಬೇಡ, ಯಾವುದೇ ಟ್ಯಾಬ್ಲೆಟ್ಸ್ ಬೇಡ, ಯಾವುದೇ ಹಾಸ್ಪಿಟ್ಲಿಗೆಲ್ಲ ಹೋಗಿ ನಾವು ಕಟ್ ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ದುಡ್ಡು ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಕೆಲವೇ ಇಂಗ್ರೀಡಿಯೆಂಟ್ಸ್, 2 ಇಂಗ್ರೀಡಿಯೆಂಟ್ಸಿಂದ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ಹೇಳ್ದಾಗೆ ಮಾಡಿ ಫ್ರೆಂಡ್ಸ್, ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಡಿಟರ್ಜೆಂಟ್ ಪೌಡರ್ನ ತೊಗೊಳ್ಬೋದು. ನಾವು ಮನೇಲಿ ಯಾವುದು ಯೂಸ್ ಮಾಡ್ತೀವಿ ಸೊ ಅದನ್ನು ನಾನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2-3 ಡ್ರಾಪ್ಸಷ್ಟು ನೀರು ಹಾಕಿ ಒಂದು ಸ್ವಲ್ಪ ಅದನ್ನು ನಾನು ಹಸಿ ಮಾಡಿಕೊಂಡು ಸೊ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತ ಹೇಳಿದರೆ, ನಮ್ಮ ಮನೇಲಿ ನಾವು ಎಲ್ಲರೂ ಎಲೆ ಅಡಿಕೆ ಎಲ್ಲ ತಿಂತಾ ಇರ್ತೀವಿ, ಓಕೆನಾ. ನಾವು ತಿಂದಿಲ್ಲ ಅಂತ ಹೇಳಿದರು ನಮ್ಮ ಅಜ್ಜಿ ಆಗಿರ್ಬೋದು, ಸೊ ಈ ಥರ ಅವರೆಲ್ಲ ತಿಂತಾ ಇರ್ತಾರಲ್ಲ. ಸೊ ಅದೇ ಎಲೆ ಅಡಿಕೆಗೆ ಯೂಸ್ ಮಾಡುವಂಥ ಸುಣ್ಣ, ಓಕೆನಾ. ಒಂದು ₹5 ಕೊಟ್ಟರೆ ₹1 ಕೊಟ್ಟರೆ ಒಂದು ಡಬ್ಬ ಸಿಕ್ಬಿಡುತ್ತೆ. ಇದು ₹1 ಒಂದು ಡಬ್ಬ ಫ್ರೆಂಡ್ಸ್, ಓಕೆನಾ. ಸೊ ಸಿಕ್ಬಿಡುತ್ತೆ ಮಾರ್ಕೆಟ್ ಅಂಗಡಿಯಲ್ಲೆಲ್ಲ, ನಿಮ್ಮ ಮನೆ ಹತ್ರ ಎಲ್ಲ ಇರುತ್ತಲ್ವ, ಸೊ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಅದನ್ನು ನೀವು ಒಂದು ಅರ್ಧಕ್ಕಿಂತ ಕಮ್ಮಿ ಸ್ಪೂನ್ ಹಾಕಿ ಫ್ರೆಂಡ್ಸ್, ಓಕೆನಾ. ಹಾಕಿ ಸೊ ಈ ಥರ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಹಿಂದೆಲ್ಲೇ ಯೂಸ್ ಮಾಡೋದಿಲ್ಲ, ಓಕೆನಾ. 24 ಗಂಟೆವರೆಗೂ ನೀವು ಈ ಥರ ಇದನ್ನು ಮುಚ್ಚಿ ಬಿಟ್ಬಿಡಬೇಕು, ಓಕೆನಾ. ಇವಾಗ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಹಿಂದೆಲ್ಲೇ ಹಚ್ಕೊಂಡ್ರೆ ನಮ್ಗೆ ರಿಸಲ್ಟ್ ಗೊತ್ತಾಗಲ್ಲ. ಸೊ ನೆನ್ಪಿಡಿ, ಇದನ್ನು ನಾವು ಮಿಕ್ಸ್ ಮಾಡಿ 24 ಗಂಟೆ ಅಂದರೆ ಒಂದು ದಿನ ನಾವು ಬಿಡಬೇಕು. ಅದರ ನೆಕ್ಸ್ಟ್ ಡೇನ ನಾವು ಯೂಸ್ ಮಾಡಬೇಕು, ಓಕೆನಾ. ಸೊ ನಾವು ಈ ಥರ ನಾವು ಕೈಯಿಂದನೂ ಕೂಡ ನೀವು ಹಚ್ಕೋಬೋದು. ಇಲ್ಲಪ್ಪ ನಮಗೆ ಬೇಡ, ಕರೆಕ್ಟ್ ಆಗಲ್ಲ ಅಂತ ಹೇಳಿದ್ನಂದರೆ ನಿಮ್ಮ ಮನೇಲಿ ಇಯರ್ಬಡ್ಸ್ ಎಲ್ಲ ಇರ್ತಾವಲ್ಲ, ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಒಂದು ಮ್ಯಾಚ್ ಬಾಕ್ಸಿನ ಕಡ್ಡಿನ ತೊಗೊಳ್ಳಿ. ಸೊ ಕಡ್ಡಿನ ತೊಗೊಂಡು ಈ ಥರ ಕಾಟನ್ ಅಂತೂ ಎಲ್ಲರ ಮನೆಯೊಳಗೂ ಇದ್ದೇ ಇರುತ್ತಲ್ವ. ಸೊ ಅದನ್ನು ತೊಗೊಂಡು ಈ ಥರ ಒಂದು ಮಾಡಿಕೊಂಡು ನೀವು ಅದರಿಂದ ಕೂಡ ಅಪ್ಲೈ ಮಾಡ್ಕೋಬೋದು. ಈ ಥರ ನೀವು ಒಂದು 2-3 ಟೈಮ್ ಅಪ್ಲೈ ಮಾಡಿ ಫ್ರೆಂಡ್ಸ್. ದಿನ 1 ದಿನ, 2 ದಿನ, 3 ದಿನ, ಸೊ ಈ ಥರ ನೀವು ಅಪ್ಲೈ ಮಾಡಿ. ಅದು ತನ್ನಿಂದ ತಾನೇ ಬಿಚ್ಚಿ ಬಿದ್ದೋಗ್ಬಿಡುತ್ತೆ. ಯಾವುದೇ ನಮಗೆ ಟ್ರೀಟ್ಮೆಂಟ್ ಎಲ್ಲ ಬೇಡ, ಅದಕ್ಕೆ ಮನೆಯಲ್ಲಿನೇ ಹೇಗೆ ಈಸಿಯಾಗಿ ನಾವು ಅದನ್ನು ರಿಮೂವ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಸೊ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ನಿಮ್ಗೆ ಯಾವುದೆಲ್ಲ ಹೆಲ್ಪ್ ಆಗುವಂಥ ವಿಡಿಯೋ ಟಿಪ್ಸ್ ಎಲ್ಲ ಬೇಕು ನನಗೆ ಕಮೆಂಟ್ ಮಾಡಿ ಹೇಳಿ. ಡೆಫಿನೆಟ್ಲಿ ನನಗೆ ಎಷ್ಟು ಗೊತ್ತೋ ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಸೊ ಹೋಗಿ ಬರ್ತೀನಿ. ಮತ್ತು ನಾಳೆ ಒಂದು ಸೂಪರ್ ಆಗಿರೋ ಒಂದು ಟಿಪ್ ಜೊತೆಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ, ಸೊ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಶೇರ್ ಮಾಡಿ. ಸಿಂಪಲ್ ಟಿಪ್ ಇದೆ, ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಎಲ್ರಿಗೂ.